ಮಮ್ಮಿ ನಾ ಆಗ ಕಸ ಹೊಡೆದೀನಿ. ಅನ್ನ ಧಾರಾವಾಹಿ ಚಾಲು ಆಗಿರ್ಬೇಕಿದು. ಮಳಿ ಬರುವಂಗೈತಿ, ಅರ್ವಿ ತಕೊಂಡ್ಬರ್ಬೇಕು. ಅರ್ವಿ ಆಗ ತಕೊಂಬಂದೇನ. ಮೈದಾ 1 ಕಿಲೋವ, ಅವಲಕ್ಕಿ ಅರ್ಧ ಕಿಲೋವ, ಮತ್ತೇನು ಬರಬೇಕಿತ್ತು? ನಮ್ಮ ಮನ್ಯಾಗೂ ಅದಾವು. ಏನು ಸಾಲಿ ಕಲ್ಸಿ ಏನು ಉಪಯೋಗ? ಅವು ಸಂತಿ ಚೀಟಿ ಮಾಡ್ತಾಳು, ಮಾಡಿ ಕೊಡ್ಬೇಕನ್ನೋದ ತಲೆಯಾಗ ಒಂದು ಈಟರೆ. ಹಾಯ್ ಚಾಟ್ ಜಿಪಿಟಿ, ನಮ್ಮದು 4 ಜನರ ಕುಟುಂಬ. ಒಂದು ವಾರಕ್ಕೆ ಆಗುವಷ್ಟು ಸಾಮಾನ್ಯ ದಿನಸಿ ಸಾಮಗ್ರಿಗಳನ್ನು ಪಟ್ಟಿ ಮಾಡಿಕೊಡಿ. ಪಟ್ಟಿ: ಅಕ್ಕಿ 5 ಕೆಜಿ, ಗೋಧಿ 2 ಕೆಜಿ, ತರಕಾರಿ ಮಿಶ್ರ 5 ಕೆಜಿ, ಟೊಮೆಟೊ, ಬೆಂಡೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಇತ್ಯಾದಿ. ಹಣ್ಣುಗಳು 3 ಕೆಜಿ, ಕಿತ್ತಳೆ, ಸೇಬು, ಹಾಲು 6 ಲೀಟರ್, ಮೊಟ್ಟೆಗಳು 2 ಡಜನ್, 7 ಮಾಂಸ ಹೆಚ್ಚುದಾಗಿ ಕೋಳಿ 1 ಕೆಜಿ, ಬೆಣ್ಣೆ 500 ಗ್ರಾಂ, 1 ಒಣಮೆಣಸು, ಉಪ್ಪು, ಮಸಾಲೆಗಳು ಸಾಮಾನ್ಯವು 10 ಮಸಾಲೆ ಪುಡಿಗಳು 200 ಗ್ರಾಂ, ಅಡುಗೆ ತೆಲಿವಿ 2 ಲೀಟರ್, ಶುಗರ್ 1 ಕೆ 500 ಆಗಿರಬಹುದು. ಮಮ್ಮಿ, ಮನೆಗೆ ಏನೇನು ಬೇಕನ್ನೋದು ಎಲ್ಲ ಲಿಸ್ಟ್ ಮಾಡಿ ನಿನ್ನ ಫೋನಿಗೆ ಕಳಿಸಿ ನೋಡು. ಇದನ್ನೆಲ್ಲ ನೀ ಯಾವಾಗ ಕಲ್ತಿ? ಚಾಟ್ ಜಿಪಿಟಿಗೆ ಏನೇ ಕೇಳಿದ್ರು ಆರಾಮಾಗಿ ನಮ್ಮ ಭಾಷೆ ಒಳಗೆ ಈಸಿಯಾಗಿ ಮಾಡಿಕೊಡತ್ತ. ನಮ್ಮ ನಿಕ್ಕು ಈಗೀಗ ಎಷ್ಟು ಜವಾಬ್ದಾರಿ ತಗೋತಾಳಲ್ಲ. ದೇವ್ರು ಈಗ ಬುದ್ಧಿ ಹಾಕತನಕಿ. ಹಲೋ ಚಾಟ್ ಜಿಪಿಟಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಗೋವಾ ಟ್ರಿಪ್ಪಿಗೆ ಹೋಗಬೇಕು ಅಂದುಕೊಂಡಿದ್ದೇನೆ. ಅದಕ್ಕೆ ನಮ್ಮ ಅಮ್ಮ ಇಲ್ಲ ಅನ್ನೋದೇ ನನ್ನನ್ನು ಗೋವಾ ಟ್ರಿಪ್ಪಿಗೆ ನನ್ನ ಫ್ರೆಂಡ್ಸ್ ಜೊತೆ ಕಳಿಸಿಕೊಡಬೇಕು. ಅವರನ್ನು ಯಾವ ರೀತಿ ಕನ್ವಿನ್ಸ್ ಮಾಡಬೇಕೆಂದು ಐಡಿಯಾ ಕೊಡಿ. ಹೌದು, ನಾನು ಒಂದಷ್ಟು ಐಡಿಯಾಗಳನ್ನೇ ಹೇಳುತ್ತೇನೆ. ಮೊದಲಿಗೆ, ನಿಮ್ಮ ಅಮ್ಮನಿಗೆ ನೀವು ಸುರಕ್ಷಿತವಾಗಿ ಹೋಗುವಿರಿ ಎಂಬ ಬಗ್ಗೆ ಸ್ಪಷ್ಟವಾಗಿ ಹೇಳಿ. ನಿಮ್ಮ ಪ್ಲಾನ್, ಸ್ಥಳವನ್ನು, ನಿಮ್ಮ ಸಹಚರರ ಬಗ್ಗೆ ಅವರನ್ನು ತಿಳಿಸಿ. ಜೊತೆಗೆ ನೀವು ತಪ್ಪದೇ ಸಂಪರ್ಕದಲ್ಲಿರುತ್ತೀರಿ ಹಾಗೂ ಯಾವುದೇ ತೊಂದರೆ ಬಂದರೂ ದತ್ತಿಗೆ ಹೋಗುವುದರ ಬಗ್ಗೆ ಭರವಸೆ ಕೊಡಿ. ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಅಥವಾ ಕೆಲಸದ ಭಾಗದ ಬಗ್ಗೆ ಪ್ರಸ್ತುತ ಪ್ರಗತಿ ಕೂಡ ತಿಳಿಸುವುದು ಸಹ ಸಹಾಯವಾಗಬಹುದು. ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲ ಗೋವಾ ಟ್ರಿಪ್ಪಿಗೆ ಹೋಗ್ಬೇಕನ್ನತ್ತಾರು. ಆದ್ರೆ ನೀ ಪರ್ಮಿಷನ್ ಆಗುದಿಲ್ಲ. ಸುಮ್ಮ ಮನೆ ಕುಳಿತಿಂದ ಮನ್ಯಾಗ ಬಿದ್ದಿರೋದ್ ಬಿಟ್ಟು ಗೋವಾಕ್ ಹೋಗ್ತಾಳಂತ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಕುನ್ಯಾಕ್ ಕೊಜ್ಜ ಒಯ್ದ ನಡಿ.